ಪೊಲೀಸವ್ರು ಫೋನ್ ಮಾಡಿದ್ರೇಟ್ಗೆ ಹಿಂಗಾಗ್ಬಿಡ್ತಾರೆ, ಹೆದರ್ತಾ ಇರ್ತಾರೆ. ಸರ್ ಪೊಲೀಸ್ ಸ್ಟೇಷನಿಂದ ಫೋನ್ ಬಂದ್ಬಿಟ್ಟಿದೆ ಸರ್, ಏನು ಸರ್ ಮಾಡೋದು? ಜನಗಳಿಗೆ ನಾನು ಹೇಳೋದಿದ್ದೇನೆ, ನೀವು ಕಾನೂನನ್ನು ತಿಳ್ಕೊಂಡ್ರೆ ಈ ಜಗತ್ತಲ್ಲಿ ಯಾವನಿಗೆ ಹೆದರಬೇಕಾಗಿಲ್ಲ. ಹಂಗೆ ದರ್ಶನ್ ಕಾನೂನನ್ನ ಕೊಂಡ್ಕೋಬೇಕಿತ್ತು ಅಂದರೆ 2 ದಿನಕ್ಕೆ ಬೇಲ್ ಮಾಡಿಸ್ಕೊಂಡಿರೋರು. ನೀವೇ ಒಂದು ಕ್ವಶನನ್ನು ಕೇಳಿ ಸರ್. ಈಗ ಸರ್ವೇ ಸಾಮಾನ್ಯವಾಗಿ ಪೊಲೀಸವರು ಏಕಾಏಕಿ ಕರೆದು ಬಿಡ್ತಾರೆ ಸರ್, ಏನು ಮಾಡಬೇಕು ಸರ್? ಯಾರು ಅದು ಪೊಲೀಸರು? ಪೊಲೀಸರು ಯಾರು? ಜನಸೇವೆ. ಯಾಕೆ ಹೆದರ್ಕೋಬೇಕು? ಯಾರು ಅದು ಪೊಲೀಸು ಅಂದ್ರೆ? ಯಾಕೆ ಹೆದರ್ಕೋಬೇಕು ಪೊಲೀಸವ್ರ ಕಂಡ್ರೆ? ಈಗ ನಾವು ನೋಡಿದಾಗ ಸಾಹೇಬ್ರೆ ನಮಸ್ತೆ ಅಂದ್ರೆ ಮುಗಿದಷ್ಟು ಅವರು ನಮಸ್ತೆ ಅಂತ ಸೆಲ್ಯೂಟ್ ಹೊಡಿತಾರೆ. ಇದೇಂತ ಗೊತ್ತಾ? ನಾವು ಅವ್ರಿಗೆ ಅಧಿಕಾರಕ್ಕೆ ಬೆಲೆ ಕೊಡ್ತೀವಿ, ಅವ್ರು ನಮ್ಮ ವಿದ್ಯೆಗೆ ಬೆಲೆ ಕೊಡ್ತಾರೆ. ಇಷ್ಟೇ, ಕ್ಲೋಸ್ ಅಲ್ಲಿಗೆ. ನಿಮ್ಮ ಹತ್ರ ವಿದ್ಯೆ ಇದೆಯಾ? ಪ್ರತಿಯೊಬ್ರು ಹೆದರ್ತಾರೆ. ಇವತ್ತು ಹಣಕಾಸಿಗೆ ಮತ್ತೊಂದು ಮಗದೊಂದಕ್ಕೆಲ್ಲ ಬೆಲೆ, ಇವತ್ತು ವಿದ್ಯೆ ಇದ್ರೆ ಬೆಲೆ. ನಿಮ್ಮ ಹತ್ರ ಕಾನೂನು ಗೊತ್ತಾ? ವಿದ್ಯೆ ಇದೆಯಾ? ಹೆದರ್ತಾರೆ. ನೀವು ಎಲ್ಲಾನು ಹೋಗಿಬೇಕಾರೆ ಏನ್ ಗ್ರಾಜುಯೇಷನ್ ಆಗಿದೆ ನಿಮ್ಮದು? MA PhD ಆಗಿದೆ. ನಿಮಗೆ ಬೆಲೆ ಕೊಡುವಂಥ ಬೆಲೆ ಬೇರೆ ಆಗುತ್ತೆ, ಬೆಲೆ ಬೇರೆ ಇರುತ್ತೆ. ಅದು ಸರ್ ಏನು ಕೆಲಸ ಮಾಡ್ಕೊಂಡಿದ್ದೀರಾ? IT-ನಲ್ಲಿ ಇದ್ದೀನಿ, ಬೆಲೆ ಬೇರೆ ಆಗುತ್ತೆ. ಈ ವಿದ್ಯೆ ಇದೆಯಲ್ಲ, ನಾವು ಯಾಕೆ ಪ್ರತಿಯೊಬ್ಬರೂ ಸಹ ಇವತ್ತು ಗಾರ್ಮೆಂಟ್ಸಲ್ಲಿ ಕೆಲಸಕ್ಕೆ ಹೋಗೋನು ಸಹ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮಕ್ಕಳುಗಳನ್ನು ಓದಿಸ್ತಾರೆ ಅಂದರೆ ನಾವು ಆಗೋ ಥರ ಆಗಬಾರ್ದು. ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಅವರು ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಮಾನಕ್ಕೆ ಹೋಗ್ಬೇಕು ಅಂತ ಯಾಕೆ ಇವತ್ತು ಹಂಬಲಿಸ್ತಾರೆ ಅಂದರೆ ವಿದ್ಯೆಗೆ ಅಷ್ಟು ಶಕ್ತಿ ಇದೆ. ನೀವು ವಿದ್ಯೆ ತಿಳ್ಕೊಂಡಿದ್ದೀರಾ, ಸಮಾಜದಲ್ಲಿ ಯಾವನ್ನ ಬೇಕಾದ್ರೂ ಎದುರಿಸ್ಬೋದು. ವಿದ್ಯೆ ಇವತ್ತು ನೋಡಿ, ಯಾವನೋ ಒಬ್ಬ DC ಅಂದ್ಕೊಳ್ಳಿ, ಅಂಡರ್ ಸೆಕ್ರೆಟರಿ ಅಂದ್ಕೊಳ್ಳಿ, CMA ಅಂದ್ಕೊಳ್ರಿ. ಒಂದು ಎಕ್ಸಾಂಪಲ್ಗೆ ಬರ್ತೀನಿ ನೋಡಿ. ಈಗ ಇವತ್ತು ಬೆಳಿಗ್ಗೆ TV ನೋಡ್ತಾ ಇದ್ದೆ, ಅವ್ರು ಯಾರೋ ಸ್ನೇಹಮಯಿ ಕೃಷ್ಣ ಅಂತೆ. ಯಾರ್ರೀ ಅದು? ಸ್ನೇಹಮಯಿ ಕೃಷ್ಣ ಅನ್ನೋನು ಯಾವನೋ ಒಬ್ಬ ಹೋರಾಟಗಾರ. ಅರ್ಥ ಮಾಡ್ಕೊಳ್ಳಿ. ಮುಖ್ಯಮಂತ್ರಿ ಆದ CM ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಒಬ್ಬ ಸಾಮಾನ್ಯವಾದ ಪ್ರಜೆ, ನಮ್ಮ ನಾಡಿನ ಮುಖ್ಯಮಂತ್ರಿ ಎದುರಿಸ್ಬಿಟ್ರು. ಈ ಕರ್ನಾಟಕಕ್ಕೆ ನಾನು ಹೇಳ್ತಾ ಇರೋದು, ಈ ಪ್ರಜೆಗಳಿಗೆ ಹೇಳ್ತಿರುವಂಥದ್ದು, ನಿಮ್ಮಲ್ಲಿ ಶಕ್ತಿ ಇದೆಯಾ? ನಿಮ್ಮಲ್ಲಿ ತಾಕತ್ ಇದೆಯಾ? ನಿಮ್ಮಲ್ಲಿ ವಿದ್ಯೆ ಇದೆಯಾ? ನೀವು ಈ ಜಗತ್ತಲ್ಲಿ ಯಾರನ್ನು ಬೇಕಾದ್ರೂ ಅಲ್ಲಾಡಿಸ್ಬೋದು, ಯಾರನ್ನು ಬೇಕಾದ್ರೂ ಅಲ್ಲಾಡಿಸ್ಬೋದು. ಇದು ನೇರವಾದ ಉದಾಹರಣೆ ಅಲ್ವಾ? ಸ್ನೇಹಮಯಿ ಕೃಷ್ಣ ಯಾವನೂ ಅಲ್ಲ, ಈ CM ರೇಂಜ್ಗೆ ಯಾವನೂ ಅಲ್ಲ ಅಲ್ವಾ ಅವನು. ಬಟ್ ಇವತ್ತು ಎದುರಿಸ್ತಾರೆ ಅಂದರೆ ಅವರಲ್ಲಿರುವಂಥ ವಿದ್ಯೆ, ಅವರಲ್ಲಿ ಒಂದು ಶಕ್ತಿ ಇದೆಯಲ್ಲ, RTI ಅನ್ನೋ ಒಂದು ಶಕ್ತಿ ಇದೆಯಲ್ಲ, ಆ RTI ಮಾಹಿತಿ ಹಕ್ಕು ಅನ್ನೋ ಒಂದು ಅಂಶ ಇಡೀ ಒಂದು ಇದನ್ನೇ ಡಿಪಾರ್ಟ್ಮೆಂಟ್ನೇ ಅಲ್ಲಾಡಿಸ್ಬಿಡ್ತು. CM ಕುರ್ಚಿನೇ ಅಲ್ಲಾಡಿಸಿತ್ತು ಒಂದಷ್ಟು ಅಲ್ವಾ? ಅಲ್ಲೇನೋ ಅವರು ಕಾನೂನುಬದ್ಧವಾಗಿತ್ತು ಅಂದರೆ ತಗ್ಲಾಕೋತಾರೆ, ಯಾವನಾದರೂ ಬಿಡಲ್ಲ. ಎಷ್ಟು ಜನ ಜೈಲಿಗೆ ಹೋಗಿಲ್ಲ ಇವತ್ತು? CM ನಮ್ಮಲ್ಲಿ ಯಾರದು ಯಡಿಯೂರಪ್ಪ ಹೋಗಿ ಜೈಲಿಗೆ ಬಿದ್ದಿದ್ರು, DK ಶಿವಕುಮಾರ್ ಜೈಲಿಗೆ ಬಿದ್ದಿದ್ರು, ಜನಾರ್ದನ್ ರೆಡ್ಡಿ ಜೈಲಿಗೆ ಬಿದ್ದಿದ್ರು. ಸಮಾಜದಲ್ಲಿ ಅನ್ಯಾಯ ಆಗೋನ್ನ ಕಾನೂನು ಯಾವತ್ತೂ ಬಿಡಲ್ಲ, ಕಾನೂನಿನ ಮುಂದೆ ಯಾವತ್ತೂ ಬಿಡಲ್ಲ. ಆಮೇಲೆ ನೋಡಿ, ಕಾನೂನು ಅಂದರೆ ಕೋರ್ಟ್ ಏನಾಗುತ್ತೆ ಅಂದರೆ ಪ್ರತಿಯೊಂದನ್ನು ಸಹ ಎನ್ಕ್ವೈರಿ ಮಾಡುತ್ತೆ. ಇವನು ಅನ್ಯಾಯ ಮಾಡಿದಾನ ಅಥವಾ ಕೊಲೆ ಮಾಡಿದಾನ, ಇವನಿಂದ ಅಪರಾಧ ಆಗಿದೆಯಾ ಅನ್ನೋದನ್ನ ತೀವ್ರಕರವಾಗಿ ವಿಚಾರಣೆಯ ಮೂಲಕ ಅವನ ಅಪರಾಧಿನ ನಿರಪರಾಧಿನ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೇನೆ ಕೋರ್ಟ್ ಇರುವಂಥದ್ದು. ಅದಕ್ಕೆ ಒಂದಷ್ಟು ಕಾಲಾವಕಾಶ ಕೊಡುತ್ತೆ. ಈಗ ನಮ್ಮ ದರ್ಶನ್ ಅಂತಲೇ ತಿಳ್ಕೊಳ್ಳಿ, ಇಲ್ಲ ಪ್ರಜ್ವಲ್ ಅಂತ ತಿಳ್ಕೊಳ್ಳಿ, ಇಲ್ಲ ಯಾವ ನಮ್ಮ ಸೂರಜ್ ಆಗಿರ್ಬೋದು, ಅಕಸ್ಮಾತ್ ಈಗ ಎಷ್ಟೋ ನಮ್ಮ ಮುನಿರತ್ನ ಜೈಲಿಗೆ ಹೋಗಿ ಬಂದರು. ಇವುದೆಲ್ಲ ಏನಾಗೋದು ಗೊತ್ತಾ? ಎಲ್ಲರ ಹತ್ರ ಕಮ್ಮಿ ಅಂದರೆ 100 ಕೋಟಿ ದುಡ್ಡಿದೆ. ಕಮ್ಮಿ ಅಂದರೆ ನನ್ನ ಅಸೆಟ್ಸು ಅವ್ರದ್ದು 2,000 3,000 ಕೋಟಿಗೆ ಬೆಲೆ ಬಾಳಿರ್ತಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಕಮ್ಮಿ ಅಂದರೆ 100 ಕೋಟಿ ಕಂಡ್ರೆ, ಕಮ್ಮಿ ಅಂದರೆ ಕಾನೂನ ಕೊಂಡ್ಕೊಳ್ಳೋದಕ್ಕಾಗಲ್ವಾ? ಹಂಗೆ ಅನ್ಕೋಬೋದ ನಾವು? ಹಂಗೆ ದರ್ಶನ್ ಕಾನೂನನ್ನ ಕೊಂಡ್ಕೋಬೇಕಿತ್ತು ಅಂದರೆ 2 ದಿನಕ್ಕೆ ಬೇಲ್ ಮಾಡಿಸ್ಕೊಂಡಿರೋರು. ಪ್ರಜ್ವಲ್ಗೆ ತಾತ PM, ಅದು ಯಾರದು ಚಿಕ್ಕಪ್ಪ CM, 3 ಸಲ CM ಆಗಿದ್ದವರು, ಅವರಪ್ಪ ಮಿನಿಸ್ಟರ್ ಕೆಟಗರಿ, ಇಡೀ ಫ್ಯಾಮಿಲಿನೇ ರಾಜಕಾರಣದಲ್ಲವ್ರೆ. ಇವತ್ತಿಗೂ ಬೇಲಾಗಿಲ್ಲ. ಅಕೌಂಟಲ್ಲಿ 100 ಕೋಟಿ ದುಡ್ಡುಗಳಿದೆ ಅವ್ರಿಗೆ. ಅರ್ಥ ಮಾಡ್ಕೊಳ್ಳಿದೆ, ಅವ್ರಿಗೆ ಎಷ್ಟು ಆಸ್ತಿ ಇದೆ, ಎಷ್ಟು ಬೇನಾಮಿಗಳಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಯಾರ್ಯಾರ ಹೆಸರು 10 ಎಕರೆ ಮಾಡ್ಕೊಂಡು ಬಿಟ್ಬಿಟ್ಟಿರ್ತಾರೆ, ಒಳ್ಳೊಳ್ಳೆ ಪ್ರೈಮ್ ಪ್ರಾಪರ್ಟೀಸ್ ಎಲ್ಲ. ಇವತ್ತಿಗೂ ಬೇಲಾಗ್ತಾ ಇಲ್ಲ. ಜನಗಳಿಗೆ ನಾನು ಹೇಳೋದಿದ್ದೇನೆ, ನೀವು ಕಾನೂನನ್ನು ತಿಳ್ಕೊಂಡ್ರೆ ಈ ಜಗತ್ತಲ್ಲಿ ಯಾವನಿಗೆ ಹೆದರಬೇಕಾಗಿಲ್ಲ. ಈ ಕಾನೂನೇ ನಿಮಗೆಲ್ಲ ಧೈರ್ಯ ಕೊಡುತ್ತೆ.
ನನ್ನ ಕಾನೂನು ಗೊತ್ತು. ನನಗೆ ಏನು ನಮ್ಮಲ್ಲಿ IPC, BNS ಹೊಸ ಕಾನೂನುಗಳು. BNS ನಮಗೆ ಗೊತ್ತು, CRPC ನಮಗೆ ಗೊತ್ತು, ಎವಿಡೆನ್ಸು ನಮಗೆ ಗೊತ್ತು, CRPC ಪೊಲೀಸ್ ಮ್ಯಾನ್ಯುವಲ್ ನಮಗೆ ಗೊತ್ತು. ನನ್ನನ್ನು ಯಾವನ್ನೂ ಟಚ್ ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಕಾನೂನು ತಿಳ್ಕೊಂಡಿದ್ದೀವಿ. ನಾವು ತಪ್ಪು ಮಾಡಿದ್ವಾ ಕಾನೂನು ಹಂಗೆ ಉಲ್ಟಾಗ್ತದೆ. ಸರಿ ಇದೀವಾ ನಮ್ಮನ್ನು ಯಾವನ್ನೂ ಟಚ್ಚು ಮಾಡೋಕ್ಕಾಗಲ್ಲ. ಜನಸಾಮಾನ್ಯರಿಗೂ ಅದು ಹೇಳೋದು. ಪೊಲೀಸವ್ರು ಫೋನ್ ಮಾಡಿದ್ರೇಟ್ಗೆ ಹಿಂಗಾಗ್ಬಿಡ್ತಾರೆ, ಹೆದರ್ತಾ ಇರ್ತಾರೆ. ಸರ್ ಪೊಲೀಸ್ ಸ್ಟೇಷನಿಂದ ಫೋನ್ ಬಂದ್ಬಿಟ್ಟಿದೆ ಸರ್, ಏನು ಸರ್ ಮಾಡೋದು? ಆಮೇಲೆ ಪೊಲೀಸವ್ರಿಗೆ ನೀವು ಯಾಕೆ ಅಷ್ಟು ಹೆದರುತ್ತೀರ, ಸಮಾಜ ಯಾಕೆ ಹೆದರ್ತಾ ಇದೆ ಅನ್ನೋದು ನಮ್ಗೆ ಈ ಪರಿಸ್ಥಿತಿಗಳಲ್ಲೂ ನಮಗೆ ಗೊತ್ತಾಗ್ತಾ ಇಲ್ಲ. ಹಕ್ಕುಗಳನ್ನು ಬೆಳೆಸ್ಕೊಳ್ರಿ. ಫೋನಲ್ಲಿ ನಿಮಗೆ ಫೋನ್ ಬಂತ, ಹೋಗಿ ಸ್ಟೇಷನ್ಗೆ ಹೋಗಿ, ಏನು ಸರ್ ಏನು ವಿಚಾರ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನು ಕಂಪ್ಲೇಂಟು ವಿಚಾರ ಮಾಡಿ. ಏನು ಓಡಾಡಿಕೆ FIR ಹಾಕ್ಬಿಟ್ಟು ಒಳಗೆ ತಳ್ಳಿಬಿಡ್ತಾರೆ, ಏನು ಎನ್ಕ್ವೈರಿನೇ ಮಾಡ್ದಂಗೆ ತಳ್ಳಿಬಿಡ್ತಾರೆ. ಆಮೇಲೆ ನಮ್ಮಲ್ಲಿ ಜನಸಾಮಾನ್ಯರಿಗೆ ಏನು ಮನೋಭಾವನೆ ಏನಿದೆ ಅಂದರೆ ಸ್ಟೇಷನ್ಗೆ ಹೋದರೆ ಹೊಡೆದು ಬಿಡ್ತಾರೆ. ನೋಡಿ, ನಮ್ಮಲ್ಲಿ IPC, CRPC ಪೊಲೀಸ್ ಮ್ಯಾನ್ಯುವಲಲ್ಲಿ ಯಾವುದೇ ಒಬ್ಬ ಅಪರಾಧಿಗೆ ಹೊಡಿಬೇಕು ಅಥವಾ ಟಾರ್ಚರ್ ಮಾಡಿಬಿಟ್ಟು ಅವನಿಂದ ವಿಚಾರಗಳನ್ನು ಬೆಳೆಸ್ಕೋಬೇಕು ಅಥವಾ ಸ್ಟೇಟ್ಮೆಂಟನ್ನು ತಗೋಬೇಕು ಅಂತ ಕಾನೂನು ಎಲ್ಲೂ ಸಹ ಹೇಳಿಲ್ಲ. ಬೇಕಾದರೆ ಇದನ್ನು ಅಬ್ಸರ್ವ್ ಮಾಡಿ. ಸಮಾಜದಲ್ಲಿ ಯಾರ್ಯಾರೋ VIP ಗಳನ್ನೆಲ್ಲ ಅರೆಸ್ಟ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವರು. ಯಾವನೋ ಒಬ್ಬ ಇಲ್ಲಿ ಕೆಲ್ಸಕ್ಕೆ ಹೋಗೋನು, ಇಲ್ಲ ಫ್ಯಾಕ್ಟ್ರಿಗೆ ಹೋಗೋವಂಥವ್ರು, ಇಲ್ಲ ಯಾವುದೋ ಒಬ್ಬ ಗಾರೆ ಕೆಲಸದವನು, ಇಲ್ಲ ಯಾವನೋ ಒಬ್ಬ ಆಟೋ ಡ್ರೈವರ್ ಸಿಕ್ಬಿಟ್ಟ ಅಂತ ತಿಳ್ಕೊಳ್ಳಿ, ಯಾಕಂದ್ರೆ ರುಬ್ಬಾಕ್ಬಿಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ವಿದ್ಯೆನೂ ಇರಲ್ಲ, ಈ ಕಡೆ ಇನ್ಫ್ಲೂಯೆನ್ಸು ಇರಲ್ಲ, ಈತ ಕಾನೂನು ಗೊತ್ತಿರಲ್ಲ. ಹಿಡ್ಕೊಂಡು ದನಕ್ಕೆ ಕೊಡ್ದಂಗೆ ಹೊಡಿತಾರೆ ಪೊಲೀಸರು. ಈ VIP ಗಳಿಗೆ ಮಾತ್ರ ನೋಡಿ, ಕ್ಲೀನಾಗಿ ಕರ್ಕೊಬಂದು ಏನು ಅವರು ಬಟ್ಟೆ ಹಾಕೊಂಡಿರ್ತಾರಲ್ಲ, ಅದು ಐರನ್ನು ಹೋಗಿರಲ್ಲ, ಕ್ಲೀನಾಗಿ ಕರ್ಕೊಂಬಂದು ಕ್ಲೀನಾಗಿ ಕರ್ಕೊಂಡು ಹೋಗಿರ್ತಾರೆ. ಅದೇನು ದೊಡ್ಡ ಡಿಫ್ರೆನ್ಸ್ ಅಲ್ಲ. ಕಾನೂನನ್ನು ತಿಳ್ಕೊಂಡಿರ್ತಾರೆ, ಅಥವಾ ಅವ್ರ ಪರವಾಗಿ ಒಬ್ರು ಅಡ್ವೊಕೇಟ್ಸ್ ಇದ್ದಾರೆ, ಅವರ ಪರವಾಗಿ ಒಂದು ಸಂಘ ಪರಿವಾರ ಇದೆ ಅಂತ ಗೊತ್ತಾದಾಗ ಏನಾಗ್ತದೆ, ಎಲ್ಲ ಕೇಸು ಉಲ್ಟಗಳಾಗ್ತದೆ. ಅವ್ರ ಹಕ್ಕು ಗೊತ್ತು, ನಮ್ಮನ್ನು ಮುಟ್ಟಂಗಿಲ್ಲ ಇವರು ಅಂತ. ವಿಚಾರ ಎನ್ಕ್ವೈರಿ ಇದೆಯಾ, ಎನ್ಕ್ವೈರಿ ಕೇಳಬೇಕು, ಉತ್ತರ ಹೇಳ್ತೀವಿ. ಇಲ್ಲ ಕೋರ್ಟ್ ಇದೆ, ಅದನ್ನು ಎನ್ಕ್ವೈರಿ ಮಾಡ್ತದೆ. ಹೊಡೆಯೋದಕ್ಕೆ ಇವ್ರು ಯಾರು?